ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಲಕ್ಕಿ ವೈಬ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಸ್ಟೈಲಲ್ಲಿ ಚಿಕನ್ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಕಾಲು ಭಾಗದಷ್ಟು ಈರುಳ್ಳಿ, ಚಕ್ರಮೊಗ್ಗು, ಹಾಗೆ ಗಸಗಸೆ ಒಂದು ಕಾಲು ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಸಾಕು. ಹಾಗೆ ಕೊತ್ತಂಬರಿ ಕಾಳು ಅರ್ಧ ಹಿಡಿ ಸಾಕು, ಒಂದು ಹಿಡಿ. ಹಾಗೆ ಒಂದು ಲವಂಗ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಹಾಗೆ 1-2 ಸ್ಪೂನ್ ಗೋಡಂಬಿ, ಹಾಗೆ ಚಕ್ಕೆ 3-4 ಪೀಸು, ಹಾಗೆ ಜೀರಿಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನು, 3 ಪೀಸಷ್ಟು ನಾನು ಶುಂಠಿಯ ತೊಗೊಳಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಇದಕ್ಕೆ ನಾನು ಯಾವುದೇ ಹುಳಿ ಹಾಕ್ಕೊತಿಲ್ಲ. ನೀವು ಈ ಗೋಡಂಬಿ ಹಾಕಿದ್ರಿಂದ ಸ್ವಲ್ಪ ಗ್ರೇವಿನೆಸ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕ್ತಾ ಇರೋದು ಅಷ್ಟೇ. ನೀವು ಅವೈಲಬಲ್ ಇದ್ದರೆ ಹಾಕ್ಬೋದು. ನನಗೆ ಇಲ್ಲಿ ಮನೇಲಿ ಇದ್ದಿದ್ದರೆ ನಾನು ಯೂಸ್ ಮಾಡ್ಕೋತೀನಿ. ಇಲ್ಲಾಂದರೆ ಕೆಲವೊಂದು ಟೈಮ್ ಅದಿಲ್ಲಾದರೂ ಸ್ಕಿಪ್ ಮಾಡ್ತೀನಿ ನಾನು. ಹಾಗೆ ಈ ಕಡೆ 1 kg ಚಿಕನ್ ಮಾಡ್ತಿರೋದ್ರಿಂದ ಒಂದು ತಪ್ಪಲೆಗೆ ಅರ್ಧ ಕಾಯಿ ಸಾಕು. ಕಾಯಿ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಅಲ್ವಾ. ಹಾಗೆ ಈ ಕಡೆ ತಪ್ಪಲೆಯಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ನನಗೆ ಎಣ್ಣೆ ತುಂಬ ಇಷ್ಟ, ಎಣ್ಣೆ ಅಂಶ ಇಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ನೋಡ್ಬೋದು ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಅದಕ್ಕೆ ಪಲಾವ್ ಸೊಪ್ಪು ಅಂದರೆ ಈ ಕಡೆ ಮಲೆನಾಡು ಸೈಡೆಲ್ಲ ಸಿಗುತ್ತೆ, ತೋಟದ ಸೈಡೆಲ್ಲ ಜಾಸ್ತಿ ಇರುತ್ತೆ. ಮಲೆನಾಡು ಸೈಡ್ ಅಂತಂದರೆ ಎಲ್ಲ ಸೈಡು ಸಿಗುತ್ತೆ ಪಲಾವ್ ಸೊಪ್ಪು. ಇದು ಹಾಕಿದ್ರೆ ಗಮ್ ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಫ್ಲೇವರ್ಸ್ ಆಗಿರ್ಬೋದು ಸಖತ್. ಹಾಗೆ ಚೆನ್ನಾಗಿ ಕಂದು ಬಣ್ಣಕ್ಕೆ ಬರುವಾಗ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಕಂದು ಬಣ್ಣಕ್ಕೆ ಬಂದಿದೆ. ಸ್ವಲ್ಪ ಚಿಕನ್ನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಅದಕ್ಕೆ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು, 1/4ರಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ಇಟ್ಕೊತೀನಿ ಹಾಕ್ಕೊಂಡು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ನಾನು ಆ್ಯಡ್ ಮಾಡ್ಕೊತೀನಿ, ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಲ್ಲ. ಹಾಗೆ 1 ಸ್ಪೂನ್ ಫುಲ್ಲು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್ ತೊಗೊಳಿದ್ದೀನಿ. ನೆಕ್ಸ್ಟು ಅದ್ರದ್ದು ನೀರು ಇರುತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ತೊಗೊಂಡ್ಬಂದಿದ್ದು ನಾನು ಇವತ್ತು ಮನೆಯಲ್ಲೇ ಮಾಡಲಿಲ್ಲ, ಹಾಗಾಗಿ ಅದ್ರ ಪ್ಯಾಕೆಟಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ತೆಗೆದು ಹಾಕ್ಕೊಂಡೆ. ಮೇಯ್ನಾಗಿ ಪ್ಯಾಕೆಟಿಂದ ತರೋದಕ್ಕಿಂತಲೂ ನಾವು ಮನೆಯಲ್ಲೇ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮನೆಯಲ್ಲೇ ಏನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕ್ತೀವೋ ಅದೇ ಒಳ್ಳೆಯದು, ತುಂಬ ಘಮ ಬರುತ್ತೆ. ಹಾಗೆ ಈ ಕಡೆ ಒಂದು ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮುದ್ದೆಗೆ ನಾನು ಅನ್ನ ಕೂಡ ಮಿಕ್ಸ್ ಮಾಡ್ತೀನಿ. ಅನ್ನ ಇರೋದಲ್ಲ, ಅನ್ನನೂ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ನಾನು ನೀರು ಕುದಿ ಬಂದಮೇಲೆ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೋತೀನಿ. ನೋಡ್ಬೋದು ಚೆನ್ನಾಗಿ ಕುದ್ದಿದೆ. ಅದಕ್ಕೆ ಕೂಡ ಖಾರ ಹಾಕ್ಕೊಬಿಡ್ತೀನಿ. ಖಾರ ತುಂಬ ನೈಸ್ ಆಗಬೇಕು, ನುಣ್ಣಗಾಗಬೇಕು, ಅಂದರೆ ಅಷ್ಟು ನುಣ್ಣಗಾಗಬೇಕು, ಚೆನ್ನಾಗಿರುತ್ತೆ. ನೋಡ್ಬೋದು ಅದಕ್ಕೆ ಎಷ್ಟು ತೆಳ್ಳಗೆ ಬೇಕು, ಎಷ್ಟು ದಪ್ಪಕ್ಕೆ ಬೇಕು, ನಿಮ್ಮ ಕ್ವಾಂಟಿಟಿಯಲ್ಲಿ ನೋಡಿದಾಗೆ ತೊಗೋಬೋದು. ನಂಗೆ ಸ್ವಲ್ಪ ತೆಳು ಬೇಕಿತ್ತು, ಯಾಕಂದರೆ ಮುದ್ದೆ ಇತ್ತು, ಮುದ್ದೆ ಇತ್ತು ಮಧ್ಯಾಹ್ನ, ಹಾಗಾಗಿ ಹಾಗೆ ಮುದ್ದೆನೂ ಹಾಕ್ಕೊಂಡಿದ್ದೀನಿ. ಈ ಥರ ಸಾರು ಮತ್ತು ಮುದ್ದೆ ಆಗಿತ್ತು. ನಾನು ಮುದ್ದೆದೇನು ಅಷ್ಟಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ನಿಮ್ಮಲ್ಲೂ ಈ ಥರ ಸಾರು ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ವೀಡಿಯೋನ. ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಯಾಕಂದರೆ ನನ್ನ ಫಸ್ಟ್ ವೀಡಿಯೋಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.